ಯಾಕೋ ತಲೆ ಏನಾಯ್ತೈತಪ್ಪ. ಹೋಗಿ ಮಂತಕ್ಕೆ ಒಂದು ಸ್ವಲ್ಪ ಹೊತ್ತು ಮನಿಕಬೇಕು. ಉಪ್ಪಿನಕಾಯಿ ಮಾರಾಡ್ ಬಂದ್ಲು. ಏನೇ ಉಪ್ಪಿನಕಾಯಿ? ಯಾಕೆ ಅಲ್ಲೇ ಮುಗಿತಾ ಉಪ್ಪಿನಕಾಯಿ ಮಾರೋದು? ಏ ಪುಷ್ಪ, ನನ್ನ ಹೆಸರು ಉಪ್ಪಿನಕಾಯಿ ಅಲ್ಲ, ನನ್ನ ಹೆಸರು ಸೂಜಿ. ನೆಟ್ಟಿಗೆ ಮಾತಾಡ್ಸೋದ್ ಕಲ್ಕ. ಅಯ್ಯೋ, ನೀನು ಉಪ್ಪಿನಕಾಯಿ ಮಾರಾಡ್ತಾನೆ ಬೀದಿಗೂ ಎಲ್ಲನ ಒತ್ಕೊಂಡೋಗಿ ಮಾರಾಡು. ಅಂಗಡಿಗೆ ಪಂಗಡಿಗೆಲ್ಲನ ಕೊಟ್ಟು ಬತ್ತಿತ್ತಂತೆ ನೀನು. ಉಪ್ಪಿನಕಾಯಿ ಮಾರಾಡು ಅಂದ್ರೆ ತಪ್ಪೇನೈತೆ ಬಿಡು. ಅಯ್ಯೋ, ಈಗ ಚಪ್ಪಲಿ ಒಲಿಯನು ಅಂತ ಅನ್ನಲ್ವಾ? ಈಗ ಹಾಲ್ ಮಾರೋನು ಅಂತ ಅನ್ನಲ್ವಾ? ಹಂಗೇನೆ ನೀನು ಉಪ್ಪಿನಕಾಯಿ ಮಾರ್ತೀಯಲ್ವಾ, ಅದಕ್ಕೆ ಉಪ್ಪಿನಕಾಯಿ ಮಾರಾಳೆ ಅಂತಂದೆ. ಅದ್ರಾಗ ಏನೈತೆ ತಪ್ಪು? ಏಯ್ ಪುಷ್ಪ, ನೆಟ್ಟಿಗೆ ಮಾತಾಡು. ನಾನು ಬೀದಿಲಾದ್ರೂ ಮಾಡ್ತೀನಿ, ಆದಿಲಾದ್ರೂ ಮಾಡ್ತೀನಿ. ಅದನ್ನ ತಿಳ್ಕೊಂಡು ಕಟ್ಕೊಂಡು ನಿನಗೇನೇ ಆಗ್ಬೇಕು ನನಗೆ ಅಂತ ಒಂದು ಹೆಸರೈತೆ. ಹೆಸರು ಇಲ್ಲದೆ ಇರೋರಿಗೆ ಆ ತರ ಕರೆಯೋದು, ಗೊತ್ತಾಯ್ತಾ? ನೆಟ್ಟಿಗೆ ಮಾತಾಡ್ಸು. ಅಯ್ಯೋ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ? ಬಿಡು. ನೀನು ಉಪ್ಪಿನಕಾಯಿ ಮಾರಾಳೆ ತಾನೆ? ಏನೋ ಇವಾಗ ಒಂದಿಷ್ಟು ಫ್ಯಾಕ್ಟ್ರಿ ಗಿಕ್ಟ್ರಿಗೆ ಅಂತಾನ ಆರ್ಡರ್ ತಗೊಂಡ್ ಮಾಡ್ತಾ ಇದ್ಯಾ? ಮೊದ್ಲೆಲ್ಲನ ಒತ್ಕೊಂಡು ಮಾಡ್ತಿದ್ದೆ ತಾನೆ? ಏಯ್, ನಾನು ಈಗ್ಲೂ ತಲೆ ಮೇಲೆ ಒತ್ಕೊಂಡು ಉಪ್ಪಿನಕಾಯಿ ಮಾಡ್ತೀನಿ. ಆದಿ ಬೀದಿಲು ಅಕ್ಕಪಕ್ಕ ದೂರ್ಗಳಿಗೂ ಕೊಟ್ಟು ಬರ್ತೀನಿ, ಕೇಳಿರೋರ್ಗೆಲ್ಲನ. ಏನಿವಾಗ? ಅದೇನೇನು ಕಳ್ತನ ಮಾಡ್ತಾ ಇದ್ದೀನಿ ನಾನು? ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ಹೌದಾ? ಏನೂ ಇಲ್ಲ, ನನಗೂ ಒಂದೆರಡು ಪ್ಯಾಕೆಟ್ ಉಪ್ಪಿನಕಾಯಿ ಬೇಕಾಗಿತ್ತು. ನೆಂಚ್ಕೊಂಬಕ್ಕೆ ಇರ್ಲಿಲ್ವಲ್ಲ, ಖಾಲಿ ಆಗಿತ್ತು. ಅದಕ್ಕೇನೆ ಮಾತಾಡ್ಸಿದ್ದು. ನೀನ್ ಯಾಕೆ ಹಂಗ್ ರೇಖಾಡ್ತೀಯ? ಇನ್ನಂತಳಿಗೆಲ್ಲನ ನಾ ಉಪ್ಪಿನಕಾಯಿ ಕೊಡಲ್ಲ. ಮುಚ್ಕೊಂಡು ಹೋಗು. ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ಕ. ನೆಟ್ ಮಾತಾಡ್ಸಿದ್ರೆ ನಾನು ನೆಟ್ಗೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ಏನು ನಿನ್ನ ಬಗ್ಗೆ ಎಲ್ಲ ಗೊತ್ತು ಬಿಡಮ್ಮ. ನೀನ್ ತವ್ರ ಮನೆಗೆ ಹೆಂಗಿದ್ದೆ, ಇಲ್ಲಿ ಬಂದಾಗ ಹೆಂಗೆ ಇದೀಯಾ, ಎಲ್ಲ ಗೊತ್ತು ಬಿಡು. ಏನ್ ಗೊತ್ತು? ಅಲ್ಲ, ನಿಮ್ಮ ಅತ್ತಿಗೆ ಕೈ ಕೆಳಗೆ ಉಪ್ಪಿನಕಾಯಿ ಮಾಡ್ತಿದ್ದಿದ್ದು, ಅದ್ ಬಿದಿಲಿ ಎಲ್ಲ ನೀವು ತಾಳ್ರಿ ಅಂತಾನ ಒತ್ಕೊಂಡೋಗಿ ಮಾಡ್ತಿದ್ದಿದ್ದು ಎಲ್ಲ ನನಗೆ ಗೊತ್ತಾಯ್ತು. ಇಲ್ಲಿ ಬಂದು ಏನೋ ನಿಮ್ಮ ಅಪ್ಪ ಅಲ್ಲ ನಿಮ್ಮ ಮಾವ ಸಾವುಕಾರ ಆಗಿರೋದಕ್ಕೆ ಯಾವ್ದೋ ಆರ್ಡರ್ ಕೊಡ್ಸೈತೆ, ಅದಕ್ಕೆ ಈಗ ಒಂದಿಟ್ಟು ದಿಮಾಕ್ನಾಗೆ ಮಾತಾಡ್ತೀಯ. ನನ್ಗೊಂದೆರಡು ಉಪ್ಪಿನಕಾಯಿ ಪ್ಯಾಕೆಟ್ ತಂದ್ಕೊಡು ಮಂತಕ್ಕೆ. ತಂದ್ಕೊಟ್ಟು ದುಡ್ಡು ಇಸ್ಕೊಂಡೋಗು, ಗೊತ್ತಾಯ್ತಾ? ಅಲ್ಲ, ನಿನ್ನ ಮನೆಗೆ ನೀನೇ ನೆಟ್ಟಿಗಿಲ್ಲ. ನಿನ್ ಗಂಡನ್ ತಗೋ ನಿಮ್ಮ ಅತ್ತೆ ತಗೋ ಯಾವಾಗ್ಲೂ ಉಗಿಸ್ಕೊಂತಿರ್ತೀಯ. ಅಂತದ್ರಾಗೆ ನೀನು ನನಗೆ ಆರ್ಡರ್ ಮಾಡ್ತಾ ಇದ್ದೆ ಉಪ್ಪಿನಕಾಯಿ ತಂದು ಕೊಡು ಅಂತ. ಮೊದ್ಲು ದುಡ್ಡು ಸಿಗುತ್ತಾ ಅಂತ ನಾನು ನೋಡು. ದುಡ್ಡು ತಗೊಂಬ. ನಿನ್ ಯೋಗ್ಯತೆಗೆ 10 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ, ಇವಳಿಗೆ ಮನೆ ಹತ್ರಕ್ಕೆ ಬೇರೆ ತಂದು ಕೊಡ್ತಾರಂತೆ. 10 ರೂಪಾಯಿ ಸಂಪಾದನೆ ಮಾಡಿ ತೋರ್ಸು ನೋಡೋಣ. ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ದಿರೋರೆಲ್ಲ ಉಪ್ಪಿನಕಾಯಿ ತಗೊಂಬಕ್ ಬರ್ತಾರೆ. ಒಳ್ಳೆ ತಮಾಷೆ. ಏಯ್ ಸುಜಿ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ನ ಕೈಲಿ 10 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ವಾ? ನಾನು ಸಂಪಾದನೆ ಮಾಡ್ತೀನಿ ಕಣೆ. ನೀನ್ ಯಾವಡೆ ನನಗೆ ಹೇಳಕ್ಕೆ ಸಂಪಾದನೆ ಮಾಡು ಅಂತಾನ? ನನ್ ಗಂಡ ಇದನ್ನ ದುಡ್ದಾಕ್ತಾನೆ. ನನ್ಗೇನೇನು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯೇನು? ಹೌದಮ್ಮ, ಹೌದು. ಅತ್ತೆ ಮಾವ ಸಂಪಾದನೆ ಮಾಡ್ತಾರೆ, ಗಂಡ ಸಂಪಾದನೆ ಮಾಡ್ತಾನೆ. ನೀನು ಕುತ್ಕೊಂಡು ಮಜಾ ಮಾಡು. ಅವರು ಕಷ್ಟಪಟ್ಟು ಕೂಲಿ ಹೋಗ್ತಾರೆ, ನೀನು ಏನ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅದ್ ಬಿದ್ದಿ ಅಲ್ಕೊಂಡು ಈ ತರ ಅವ್ರು ಇವ್ರನ್ನು ಗೇಲಿ ಮಾಡ್ಕೊಂಡು ಓಡಾಡೋದೇ ನಿನ್ ಕೆಲ್ಸ. ಹೋಗು, ಮನೆಗೆ ಯಾವಾದ್ರೂ ಮುಸ್ರೆ ಇದ್ರೆ ತಿಕ್ಕೋಗೋಗಿ. ನಿನ್ಗೆ ಉಪ್ಪಿನಕಾಯಿ ಸವಾಸ ಬೇಡ. ಹೋಗಿ ದುಡ್ಡು ತಾಮ್ರಗೋಗಿ 10 ರೂಪಾಯಿ ತಗೊಂಬಂದು ಕೊಟ್ಟು ಉಪ್ಪಿನಕಾಯಿ ತಗೊಂಡೋಗು. ಆಯ್ತಾ? ಮುಚ್ಕೊಂಡು ಹೋಗು. ಅಲ್ಲ, ದಿನಾನ ಬೆಳಗಾದ್ರೆ ಸಾಕು ಅತ್ತೆ ಹತ್ರ ಉಗಿಸ್ಕೊಂತಿರ್ತಾಳೆ. ಅದ್ ಸರಿ ಮಾಡಿಲ್ಲ, ಇದ್ ಸರಿ ಮಾಡಿಲ್ಲ ಅಂತಾನ. ಅಂತದ್ರಾಗೆ ನನಗೆ ಹೇಳಕ್ ಬಂದ್ಬಿಟ್ಲು. ಹೋಗು. ನನ್ ಸುದ್ದಿ ಬಂದ್ರೆ ನಾನೇನಿಲ್ಲ, ಕಿತ್ತು ಕೈ ಕೊಟ್ಬಿಡ್ತೀನಿ. ಗೊತ್ತಾಯ್ತಾ? ಪರವಾಗಿಲ್ಲ, ನಿನಗೆ ಅಂತ ನಾ ಪುಕ್ಸಟ್ಟೆ ಕೊಡ್ತೀನಿ, ತಗೊಂಡೋಗು. ನಾವು ಹೆಚ್ಚಾಗಿರೋದೆಲ್ಲನ ಯಾರಿಗಾದ್ರೂ ದಾನ ಮಾಡ್ತೀವಿ, ನಿನ್ನಂತ ತಿರುಕರಿಗೆ. ನಿನ್ ಭಿಕ್ಷೆ ಯಾವಳಿಗೆ ಬೇಕಾಗೈತೆ? ಏನು ಬೇಕಾಗಿಲ್ಲ. ನಾನು ಜಾಸ್ತಿ ದುಡ್ಡು ಕೊಟ್ಟು ಟೌನ್ನಾಗೆ ಫಸ್ಟ್ ಕ್ಲಾಸ್ ಆಗಿರೋ ಉಪ್ಪಿನಕಾಯಿ ತತ್ತೀನಿ. ನಿಂಗೆ ಯಾವ ಜಿಜಿಬಿ ಉಪ್ಪಿನಕಾಯಿ? ಹೋಗು. ಆಯ್ತು, ಹೋಗಮ್ಮ. ಅದೆಂತ ಉಪ್ಪಿನಕಾಯಿ ತತ್ತೀಯೋ ತಗಮ್ಮ ನೋಡೋಣ. ನನಗೆ ಕೆಣಕ್ ಬತ್ತಾಳೆ. ಅಲ್ಲ, ಕಾಲಿ ಪೀಲಿ ಕುಕ್ಕಂಡು ಬಿದ್ದಿರ್ತಾಳೆ. 1 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ನನ್ನ ಉಪ್ಪಿನಕಾಯಿ ಮಾರೋಣ ಅಂತ ಮಾತಾಡ್ತಾಳೆ ಈ ಪುಷ್ಪಿ. ಅಯ್ಯೋ, ನೋಡ್ಕೊಟ್ಟು ಜಗಳಾಡಿ ತಲೆನೋವು ಇನ್ನೂ ಜಾಸ್ತಿ ಆಯ್ತಲ್ಲಪ್ಪ. ಅಂತಕ್ಕೆ ಹೋಗೋಣ. ನಮ್ಮಮ್ಮ ಊರಿಗೆ ಹೋಗಿದ್ದು ಇನ್ನೂ ಬರ್ಲಿಲ್ವಲ್ಲ, ಯಾಕನ? ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂತ ಇದ್ದಾನ, ಅದಕ್ಕೆ ಇರ್ಬೋದೇನ. ಬಿಡು, 1-2 ದಿವಸ ಇದ್ದೇ ಬರ್ಲಿ ನಿಧಾನಕ್ಕೆ. ಅತ್ತೆ ಸುಜಿ, ಯಾಕೆ ವಾಪಸ್ ಬಂದೆ? ಯಾಕೆ ಏನಾಯ್ತು? ಉಪ್ಪಿನಕಾಯಿ ಮುಗಿತೆಲ್ಲ ಮಾಡೋದು?
ಇಲ್ಲ ಅತ್ತೆ, ನನಗೆ ಯಾಕೋ ತುಂಬ ತಲೆ ನೋಯ್ತೈತೆ. ಅದಕ್ಕೆ ಸ್ವಲ್ಪ ಹೊತ್ತು ಮನೆ ಕಳನ ಅಂತ ಬಂದೆ. ಸೀತಾ, ನೀನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮನೆ ಕಂಡು ಆಮೇಲೆ ಬಾ, ನಾನೆಲ್ಲ ಮಾಡ್ತಾ ಇರ್ತೀನಿ ಅಂತ ಅಂದ್ಲು. ಅದು ಅಲ್ದೇನೆ ಅವರು ಬಂದರು, ನಿಮ್ಮ ಮಗನು ಬಂದ್ರ. ತಲೆನೋಯ್ದು ಅತ್ತೆ ಅಂತೀಯ, ಮನೆಗೆ ಹೋಗು ಅಂತ ನಾ ಕಳಿಸಿದ್ರು. ಅವ್ರ ಅಂಗಡಿ ನೋಡ್ಕೊಂಬಕ್ಕೆ ಹೋದ್ರು. ಅದಕ್ಕೆ ಬಂದೆ ಅತ್ತೆ. ತುಂಬ ತಲೆ ನೋಯ್ತೈತೆ. ಹೌದೇನೆ? ಅಯ್ಯೋ ದೇವ್ರಿ, ಕುಕ್ಕಡೆ ಮೊದಲು ಇರು, ನಿನಗೆ ಒಂದಿಷ್ಟು ನಿಂಬೆಹಣ್ಣಿಂದ ಶರ್ಬತ್ ಮಾಡ್ಕೊಂಬಂದು ಕೊಡ್ತೀನಿ. ನಿಂಬೆಹಣ್ಣಿ ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಒಂದಿಟ್ಟು ಕಮ್ಮಿ ಆಗುತ್ತೆ ತಲೆನೋವು. ಮಾಡ್ಕೊಂಬಂದು ಕೊಡ್ಲಾ? ಅಯ್ಯೋ ಬೇಡ ಅತ್ತೆ, ನಿಂಬೆಹಣ್ಣಿ ಶರ್ಬತ್ತು ಬೇಡ, ಏನು ಬೇಡ. ಸ್ವಲ್ಪ ಎಣ್ಣೆ ತಿಕ್ಕಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ನಮ್ಮಮ್ಮ ತಿಕ್ತಿತ್ತು, ಆದರೆ ಆಯ್ತು ಬಿಡು, ನಾನೇ ತಿಕ್ಕಂತೀನಿ. ತಂದ್ಕೊಡಿ, ಪರವಾಗಿಲ್ಲ. ಅಯ್ಯೋ, ನಿಮ್ಮಮ್ಮ ಬೇರೆ ನಾನು ಬೇರೆನೆ, ನಾನೆಲ್ಲ ತಿಕ್ತೀನಿ, ಸುಮ್ಮನಿರು. ಅಲ್ಲ, ನಾನೇನೇನು ಅತ್ತೆ ಆಗ್ಬಿಟ್ರೆ ನಿನ್ ತಲೆಗೆ ಎಣ್ಣೆ ತಿಕ್ಕಬಾರ್ದ? ತಲೆನೋವು ಅಂತೀಯ? ಬಾ ಕುಕ್ಕ ಬಾಯ್ಲಿ, ಒಂದಿಷ್ಟು ಎಣ್ಣೆನ ತಿಕ್ಕಿ ಹಣೆನ ಎಲ್ಲ ನಾ ಒತ್ತುತ್ತೀನಿ, ತಲೆನೋವು ಕಡಿಮೆ ಆಗುತ್ತೆ. ಒಬ್ಬೊಬ್ಬರಿಗೆ ಹಂಗೇನೆ. ನನ್ಗೇನ ನಿಂಬೆಣ್ಣೆ ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಹೊತ್ತು ಮನೆ ಕಂಡ್ರೆ ಹಂಗೆ ತಣ್ಣಗಾಗುತ್ತಮ್ಮ, ಅದಕ್ಕೆ ನಾನು ಶರ್ಬತ್ ಮಾಡ್ಕೊಡ್ಲಾ ಅಂದೆ. ಕುಕ್ಕ ಬಾಯ್ಲಿ. ಅಯ್ಯೋ ಅತ್ತೆ, ನೀವು ನನಗೆ ಎಣ್ಣೆ ತಿಕ್ತೀರಾ? ಪರವಾಗಿಲ್ಲ ಬಿಡಿ ಅತ್ತೆ. ಬಾ ನೀನು ಕುಕ್ಕ ಬಾಯ್ಲಿ, ನಾನು ಎಣ್ಣೆ ತಗೊಂಬತ್ತೀನಿ, ಕುಕ್ಕ ಕೆಳಕ್ಕೆ. ದರಿದ್ರದವಳು ಸುಮ್ಮನೆ ಏನೇನೋ ನನ್ನ ಕೆಣಕಿ ನನಗೆ ತಲೆನೋವು ಜಾಸ್ತಿ ಆದಂಗೆ ಮಾಡಿದೆ. ನಾನು ಅವಳನ್ನ ಮಾತಾಡ್ಸ್ಲಿಬಾರ್ದಾಗಿತ್ತು, ಸುಮ್ಮನೆ ಬರಬೇಕಾಗಿತ್ತು. ಆದ್ರೂ ಕೊಬ್ಬು ಜಾಸ್ತಿ ಅವಳಿಗೆ. ಯಾಕೆ ಅತ್ತೆ ಮಾವ ಗಂಡ ಎಲ್ಲ ತಂದು ಹಾಕ್ತಾರಲ್ಲ, ತಿಂದು ಕುಕ್ಕಂತಾಳಲ್ಲ, ಅದಕ್ಕೆ ಕೊಬ್ಬು ಅವಳಿಗೆ. ಕೊಬ್ಬು ಇನ್ನೂ ಇಳಿಸ್ಬೇಕು. ಇನ್ನೊಂದ್ಸಲ ಏನಾದರೂ ಬಂದರೆ ಅವಳಿಗೆ ಸರಿಯಾಗಿ ಕಪ್ಪಾಳಕ್ಕೆ ಬಾರಿಸ್ತೀನಿ. ಈ ಸಲ ಏನೋ ಬಿಟ್ಟಿದ್ದೀನಿ. ಸುಜಿ ಯಾರಿಗಮ್ಮ ಹಂಗ್ ಬೈಕಂತ ಇದ್ಯಾ? ಯಾರನ್ನ ಬೈಕಂತ ಇದ್ಯಾ? ಯಾರಿಲ್ಲ ಅತ್ತೆ, ಅದೇ ಪುಷ್ಪ ಇದ್ದಾಳಲ್ಲ ಅವಳನೆ. ಈಗ ನಾನು ತಲೆನೋವು ಅಂತ ಮನೆ ಕಡೆಗೆ ಬರ್ತಾ ಇದ್ದೆ, ಅದೇ ಸಿಕ್ಕಿ ನನ್ನ ಸುಮ್ಮನೆ ಕೆಣಕೋದ್ಲು. ಅದಕ್ಕರ್ಧ ಇನ್ನೂ ತಲೆನೋವು ಜಾಸ್ತಿ ಆಯ್ತು. ಹೌದೇನೆ? ಅಯ್ಯೋ, ಅವಳೇನೆ ಮಾಡಿದ್ಲು? ಏನ್ ಜಗಳ ಮಾಡ್ಕೊಂಡ್ರ ಇಬ್ರು? ಏನಂದ್ಲು ಅವಳು? ನಾನು ಸುಮ್ಮನೆ ಬತ್ತಿದ್ದೆ ಅತ್ತೆ, ಅವಳೇನೆ. ನಾನು ಮಾತನ್ನು ಆಡಿಸ್ಲಿಲ್ಲ, ಅವಳೇ ಮಾತಾಡ್ಸಿದ್ಲು. ಏನನ್ಬೇಕು ಗೊತ್ತಾ ಅವಳು? ಏನಂದ್ಲಿ? ನನ್ನೇನೆ ಉಪ್ಪಿನಕಾಯಿ ಮಾರೋಳು ಅಂತ ಮಾತಾಡಿಸ್ತಾಳೆ. ನನ್ನ ಹೆಸರು ಗೊತ್ತಿಲ್ವೇನೋ ಅನ್ನಂಗೆ. ಹೌದಾ? ಹಂಗಲ್ಲ, ಸರಿಯಾಗಿ ಉಗುತ್ ಬರ್ಬೇಕಾಗಿತ್ತು ಅವಳನ್ನ. ನಾನಾಗಿದ್ರೆ ಏನೂ ಇಲ್ಲ, ಜುಟ್ಟಿಡ್ದು ಆಡ್ಲಾಡ್ಸ್ಬಿಡ್ತಿದ್ದೆ ಅವಳನ್ನ. ತಿಂತೀನಿ ಕುಕ್ಕಂಡವಳ, ಅದಕ್ಕೆ ಜಂಬ ಅವಳಿಗೆ. ಹೌದತ್ತೆ, ತುಂಬಾ ದುರಂಕಾರದ ಮಾತಾಡ್ತಾಳೆ. ನಾನು ದುಡ್ಡ ಕೊಡ್ತೀನಿ, ನಮ್ಮ ಮನೆ ತಕ್ಕೆ ಉಪ್ಪಿನಕಾಯಿ ತಂದ್ಕೊಡು, ದುಡ್ಡು ಇಸ್ಕೊಂಡು ಹೋಗಿವಂತೆ ಅಂತಾನ ನನಗೇನೆ ಆರ್ಡರ್ ಮಾಡ್ತಾಳೆ. ಏನ್ ಮಹಾರಾಣಿ ಅಮ್ಮಂಗೆ, ಮಹಾರಾಜರ ಮೊಮ್ಮಗಳು ಅಮ್ಮಂಗೆ. ಅಲ್ಲ, ಅವ್ರ ಮನೆ ಪರಿಸ್ಥಿತಿ ಹೆಂಗೈತೆ, ಅವ್ರು ಹೆಂಗ್ ಜೀವನ ಮಾಡ್ತಾ ಇದಾರೆ ಅನ್ನೋದು ಒಂದಿಟ್ಟು ಪರಿಜ್ಞಾನ ಬೇಡವಾ ಅವಳಿಗೆ? ಹಂಗ್ ಮಾತಾಡ್ತಾಳೆ, ಏನೋ ಸಾವುಕಾರ ಮನೆ ಮಗಳು ಅನ್ನಂಗೆ. ಹಂಗೆ ಕಣಿ ಅವಳು, ದುರಾಂಕಾರ ಜಾಸ್ತಿ. ಅವ್ರ ಅತ್ತೆನೂ ಹೇಳ್ತಿರ್ತಾಳಲ್ಲ, ಒಂದಿಟ್ಟು ಮಾತು ಕೇಳಲ್ಲ ಅಂತಾನ. ತಿಕ್ತೀನಿ ಎಣ್ಣೆನ. ನನಗಂತೂ ಸಿಟ್ಟು ಬಂದಿತ್ತು ಅತ್ತೆ, ಸರಿಯಾಗಿ ಮಕ್ಕೋಗ್ರೆ. ಅದಕ್ಕರ್ಧ ತಲೆನೋವು ಜಾಸ್ತಿ ಆಯ್ತು, ಸ್ವಲ್ಪ ನೋಯ್ತಾ ಇತ್ತು. ಸ್ವಲ್ಪ ಹೊತ್ತು ಮನಿಕೊಂಡು ಹೋಗೋಣ 1 ಗಂಟೆ ಅಂತ ಬರ್ತಿದ್ದೆ. ನೋಡು ಅವಳು ಎಂತ ಕೆಲಸ ಮಾಡೋದು. ಇನ್ನೊಂದ್ಸಲ ಏನಾದ್ರು ಕೆಣಕಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಅವಳನ್ನ. ಬಿಡಬೇಡ, ಕಾಪಾಡೋದು ಬಾರ್ಸು. ಹಂಗೇನಾದ್ರೂ ಉಪ್ಪಿನಕಾಯಿ ಮಾರಾಳೆ ಹಂಗೆ ಹಿಂಗೆ ಅಂತ ಮರ್ಯಾದೆ ಇಲ್ದಂಗೆ ಮಾತಾಡ್ಸಿದ್ರೆ ಸರಿಯಾಗಿ ಬಾರ್ಸು ಹೇಳ್ತೀನಿ. ಮುಂದಿಂದ ನಾನೆಲ್ಲ ನೋಡ್ಕೊಂತೀನಿ. ಹೋಗ ಅವ್ರ ಅತ್ತಿಗೂ ಗಂಡಗೂ ಹೇಳ್ ಬರೋಣ, ನೋಡಿ ಹಿಂಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳಲ್ಲ ಇವಳು ಅಂತಾನ. ಸರಿ ಅತ್ತೆ, ನಾನು ಈಗೇನೋ ತಲೆ ನೋಯ್ತಿತ್ತು ಅಂತಾನ ಸುಮ್ಮನೆ ಬರೇ ಬಾಯಿ ಮಾತ್ನಾಗೆ ಬೈದು ಬಂದೆ. ಇನ್ನೊಂದ್ಸಲ ಏನಾದ್ರು ಹಂಗೆಲ್ಲ ಏನಾದ್ರು ಕೆಣಕ್ಲಿ ಅವಳಿಗೈತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.